ಓಂ ನಮಃ ಶಿವಾಯ. ವೀಕ್ಷಕರೇ, ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ನೋಡಿ, ಹಿಂದಿನ ವಾರ ಒಂದು ದುರ್ಘಟನೆ ನಡೆಯುತ್ತೆ ಶಿವಮೊಗ್ಗದಲ್ಲಿ. ಏನಪ್ಪಾ ಅಂದ್ರೆ, ತಾಯಿ ಮತ್ತು ಮಗ, ತಾಯಿ ಡಾಕ್ಟರ್ ವೈದ್ಯ ಇರ್ತಾರೆ, ಗೈನಿಕಾಲಜಿಸ್ಟು, ಅವರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತೆ ಮಗ, ಅವರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಮನೆಯಲ್ಲಿ ಹಿಂದೆ ಆ ಆ ಹೆಣ್ಮಗಳು, ಆ ಸ್ತ್ರೀ ಏನಿದ್ದಾಳೆ, ಅವರ ಪತಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಮತ್ತು ಅವರ ಒಬ್ಬ ಸೊಸೆ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲಾ ಅವಘಡಗಳು ಅದೊಂದೇ ಮನೆಯಲ್ಲಿ ನಡೆದಿದೆ. ಯಾಕೆ ಹಿಂಗಾಗ್ತದೆ? ಇದನ್ನ ಪರಿಹಾರ ಮಾಡ್ಕೋಬಹುದಿತ್ತ, ತಪ್ಪಿಸಬಹುದಿತ್ತ ಅಂತ ಕೇಳಿದ್ರೆ ಹೌದು, ತಪ್ಪಿಸಬಹುದು. ನೋಡಿ, ಆ ಮನೆಯ ವಾಸ್ತು ಎಲ್ಲ ಚೆಕ್ ಮಾಡೋದು, ವಾಸ್ತು ಸ್ಪೆಷಲಿಸ್ಟ್ ಕೊಟ್ಟಾಗ ಚೆಕ್ ಮಾಡಿಸ್ಕೊಳ್ಳಿ, ಅದು ಬೇರೆ. ಆದರೆ ಒಂದು ಪಾಯಿಂಟ್ಗಳು ಏನೇನಲ್ಲಿ ತೊಂದರೆ ಆಗಿರ್ಬೋದು ಅಂದ್ರೆ, ಒಂದು, ಈ ಏನು ವೈದ್ಯ ಇದ್ರಲ್ಲ, ಆ ಮೇಡಮ್ ಏನು ಮದುವೆ ಏನಾದ್ರಲ್ಲ ಅವತ್ತಿಂದು ನೋಡ್ಬೇಕಾಗ್ತದೆ. ಅವತ್ತೇನಾದ್ರೂ ಆ ಇಬ್ರು ಡಾಕ್ಟರ್ಸ್ ಅವ್ರ ಗಂಡ ಹೆಂಡತಿ, ಅವತ್ತೇನಾದ್ರೂ 8ನೇ ಮನೆ, ಏನು ತಾಳಿ ಕಟ್ಟುವ ಲಗ್ನ ಅಂತ ಕರಿತೀವಿ, ಅಲ್ಲಿಂದ 8ನೇ ಮನೆ ಪ್ಯಾಕ್ ಆಗಿತ್ತ ಅಂದ್ರೆ 2-3 ಗ್ರಹಗಳಲ್ಲಿ ಇದ್ವಾ, ಆ ರೀತಿ ಏನಾದ್ರೂ ಮದುವೆ ಇಟ್ಕೊಟ್ಟಿದ್ರ ನೋಡ್ಬೇಕಾಗ್ತದೆ ಒಂದು. ಅಥವಾ ಈ ಮನೆ ಏನಿದೆಲ್ಲ, ಈ ಮನೆ ದುರ್ಘಟನೆಗಳ ಒಂದು ಸರಮಾಲಿಯೇ ನಡೆದಿರ್ತಕ್ಕಂಥ ಮನೆ ಏನಿದೆ ಅಲ್ಲ, ಅದು ಓಪನಿಂಗ್ ಆದಾಗ ಏನು ಓಪನಿಂಗ್ ಮಾಡ್ತಾರಲ್ಲ, ಆ ಓಪನಿಂಗ್ ಲಗ್ನದಿಂದ ಹಿಡಿದು 8ನೇ ಮನೆ ನೋಡಿ, 8ನೇ ಮನೆಯನ್ನ ಮೃತ್ಯುವಿನ ಮನೆ ಅಂತ ಕರಿಬಹುದು. ಅದು ಖಾಲಿ ಇದ್ರೆ ಒಳ್ಳೇದು. ಮದುವೆಯಾಗುವ ಸಂದರ್ಭದಲ್ಲಾಗಲಿ ಅಥವಾ ಮನೆ ಓಪನಿಂಗ್ ಸಂದರ್ಭದಲ್ಲಿ ಆಗಲಿ, ಆ 8ನೇ ಮನೆ ಖಾಲಿ ಇದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ 1 ಗ್ರಹ ಇತ್ತು ಪರವಾಗಿಲ್ಲ, ಆದ್ರೆ 2, 3, 4 ಗ್ರಹಗಳನ್ನೇನಾದ್ರೂ ಅಲ್ಲಿ ಇಟ್ಟು ಬಿಟ್ರೆ ತುಂಬಾ ಕೆಟ್ಟದ್ದಾಗುತ್ತಲೇ ಸಾಗುತ್ತದೆ. ಇದನ್ನ ನೀವು ನಿಮ್ಮ ಶಾಸ್ತ್ರಿಗಳ ಹತ್ರ ನೋಡ್ಕೋಬೇಕಾಗುತ್ತದೆ. ಯಾಕೆ ಇನ್ನು ವಿವರಣೆ ಕೊಡ್ತೀನಿ ಅಂದ್ರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ಅಥವಾ ನಿಮ್ಮ ಮನೆ ಓಪನಿಂಗ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಇರಿ. ಲಗ್ನ ಏನಿದೆ, ಲಗ್ನದಿಂದ 8ನೇ ಮನೆ ನೋಡಿ ಖಾಲಿ ಇದ್ರೆ ಒಳ್ಳೆಯದು, ಅಥವಾ 1 ಗ್ರಹ ಇದ್ರೆ ಓಕೆ. 2-3 ಗ್ರಹಗಳು ಅಥವಾ 4 ಗ್ರಹ ಅಂತೂ ಇರಲೇಬಾರದು. ಇದನ್ನ ನೋಡ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ನೋಡಿ, ಈ ಏನು ವೈದ್ಯರಿಬ್ರು ಏನು ಆತ್ಮಹತ್ಯೆ ಮಾಡಿಕೊಂಡ್ರು, ಇದು ತುಂಬಾ ದುರದೃಷ್ಟಕರ ವಿಷಯ. ಒಂದು ದೈವದ ರಕ್ಷಣೆ ಇವರಿಗಿದ್ದರೆ ಗ್ಯಾರಂಟಿ ಭಗವಂತ ಇವರನ್ನು ಕಾಪಾಡ್ತಾ ಇದ್ದ. ಒಂದು ಮಂತ್ರವನ್ನ ಇವರು ನಿರಂತರ ಧ್ಯಾನ ಮಾಡಿದ್ದರೆ, ಅವರ ಇಷ್ಟ ದೇವರು ಯಾವುದೇ ಮಂತ್ರವನ್ನ ಮಾಡ್ಲಿ, ಅವರ ಇಷ್ಟ ದೇವರನ್ನ ಜಪ ಮಾಡಿದ್ರೆ ನೋಡಿ, ಇವತ್ತೆಲ್ಲರೂ ಉಳಿಯೋ ಸಂದರ್ಭ ಬಹಳ ಇತ್ತು. ಏನು ಎಲ್ಲರೂ ಅವರು ಇದ್ದಂತವರೇ, ಉಳ್ಳವರೇ, ಅವರು ಯಾರು ಬಡವರಲ್ಲ ಅವರು. ನೋಡಿ, ಏನು ಅಂತ ದೊಡ್ಡ ತೊಂದರೆ ಇರ್ಲಿಲ್ಲ, ಆದ್ರೂ ಕೂಡ ಇದೆಲ್ಲ ನಡೆದು ಹೋಗ್ಬಿಡ್ತು. ಏನು ಈ ಒಂದು ತಪ್ಪಿಸ್ಕೋಬೇಕಾದ್ರೆ ಈ ಒಂದು ಅವಘಟನೆಗಳನ್ನ ಒಂದು ದೈವದ ರಕ್ಷಣೆ ಇಟ್ಕೊಳ್ಳಿ. ಜೀವನ ಪೂರ್ತಿ ಮನೆಯಲ್ಲಿ ಯಾರಾದ್ರೂ ಒಬ್ರು
ಅಟ್ಲೀಸ್ಟ್ ಒಬ್ರು ಅಥವಾ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತೀರಂದ್ರೆ ತುಂಬಾ ಒಳ್ಳೆಯದು. ಯಾಕೆಂದರೆ ನೀವು ಮಾಡುವ ದೇವರ ಧ್ಯಾನ ಮತ್ತು ದೇವರ ಪೂಜೆ ಇಡೀ ನಿಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತದೆ. ಅಲ್ಲಿ ಏನೇನ್ ತೊಂದ್ರೆ ಇತ್ತು ಆ ಮನೆಯಲ್ಲಿ ಎಲ್ಲ ನೋಡ್ಬೇಕಾಗ್ತದೆ. ಏನಾದ್ರೂ ವಾಮಾಚಾರ ಪ್ರಯೋಗ ಆಗಿತ್ತ, ಅಥವಾ ಯಾವ್ದಾದ್ರು ಪ್ರೇತ ಬಾಧೆಗಳು ಆ ಮನೆಯಲ್ಲಿತ್ತ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಇದನ್ನೆಲ್ಲ ಕೂಲಂಕುಷವಾಗಿ ನೋಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಇದನ್ನೆಲ್ಲ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾರಿಗಾದ್ರೂ ನೋಡಿ ಪದೇ ಪದೇ ಆ ಮನೆಗಳಲ್ಲಿ ಕಷ್ಟಗಳು ಬರ್ತಾ ಇದ್ದಾವಪ್ಪ, ಎಲ್ಲರೂ ಇಡೀ ಕುಟುಂಬ ಕಷ್ಟದಲ್ಲಿದೆ ಅಂದ್ರೆ ದಯವಿಟ್ಟು ನಿಮ್ಮ ಶಾಸ್ತ್ರಿಗಳ ಹತ್ರ ಹೋಗಿ ಒಂದು ಪರಿಹಾರವನ್ನು ಕೇಳಿಕೊಳ್ಳಿ. ವಿಶೇಷವಾಗಿ ಶಕ್ತಿಯುತ ಪವರ್ಫುಲ್ ಮಂತ್ರಗಳನ್ನ ನಾವು ಕೊಡ್ತೇವೆ. ಅದನ್ನ ಧ್ಯಾನ ಮಾಡಿ ನಿಮ್ಮ ಕುಟುಂಬ, ಇಡೀ ಕುಟುಂಬ ಕಷ್ಟದಿಂದ ಹೊರಬರಬಹುದು. ಭಗವಂತನ ಅನುಗ್ರಹದಿಂದ ಏನು ಬೇಕಾದ್ರೂ ಆಗಬಹುದು. ಝೀರೋ ಇದ್ದವರು ಹೀರೋ ಆಗಬಹುದು. ಭಗವಂತ ಯಾರನ್ನೂ ಸೊನ್ನೆಯಾಗಿ ಹುಟ್ಟಿಸಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಒಳಗಡೆ. ಆ ಶಕ್ತಿಯ ಅನಾವರಣ ಆಗ್ಬೇಕಾಗ್ತದೆ. ನೋಡಿ, ಹಠಯೋಗದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಮಂತ್ರ ಮುಖೇನ ಶಕ್ತಿ ಪ್ರಾಪ್ತಿ. ಆ ಕುಟುಂಬದಲ್ಲಿ ಒಬ್ಬರಾದ್ರೂ ತಮ್ಮ ಇಷ್ಟ ದೇವರನ್ನ ಧ್ಯಾನ ಮಾಡಿದ್ರೆ, ಅಥವಾ ಕುಲದೇವರನ್ನ, ಮನೆ ದೇವರನ್ನ ಪೂಜಿಸಿದ್ದರೆ, ಅಥವಾ ಯಾವುದಾದ್ರೂ ಮಂತ್ರವನ್ನ, ವಿಶೇಷ ಮಂತ್ರವನ್ನ ಶಾಸ್ತ್ರಿಗಳ ಮುಖೇನ ಪಡೆದು ಧ್ಯಾನ ಮಾಡಿದ್ರೆ ಅವರೆಲ್ಲರೂ ಇವತ್ತು ಉಳಿಯೋ ಸಂದರ್ಭ ಇತ್ತು. ಆದ್ದರಿಂದ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ಒಂದು ದೇವರ ಪೂಜೆಯನ್ನು ನಿರಂತರವಾಗಿ ಮಾಡಿ. ಯಾವ ದೇವರು ಅಂತ ನಾನು ಹೇಳಲ್ಲ, ಅದು ನಿಮಗೆ ಬಿಟ್ಟ ವಿಷಯ. ಮತ್ತು ವಿಶೇಷವಾಗಿ ಒಂದು ದೇವಾಲಯಕ್ಕೆ ನಡ್ಕೊಳ್ಳಿ, ಅದು ನಿಮಗೆ ಬಿಟ್ಟ ವಿಷಯ. ಯಾವ ದೇವಾಲಯ ಅನ್ನೋದು. ಮಂತ್ರವನ್ನ ಧ್ಯಾನ ಮಾಡಿ. ನಿಮಗೆ ಗೊತ್ತಿಲ್ಲ ಯಾವ ಮಂತ್ರ ಧ್ಯಾನ ಮಾಡ್ಬೇಕಂದ್ರೆ ನಮಗೆ ಕರೆ ಮಾಡಿ, ನಾವೇ ಹೇಳಿ ಕೊಡ್ತೇವೆ. ಯಾರಾದ್ರೂ ಮನೆಯಲ್ಲಿ ಅತಿ ಚಿಂತೆಗೆ ಒಳಪಟ್ಟಿದ್ದಾರೆ, ಇವ್ರು ಇನ್ನೇನ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂತ ಮನಸ್ಥಿತಿ ಅನ್ಸಿದ್ರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ಅವರಿಗೆ ಒಂದು ಏನು ಧೈರ್ಯ ತುಂಬೋ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತು ಜ್ಯೋತಿಷ್ಯದಲ್ಲಿ ಅಂದ್ರೆ ಜಾತಕದಲ್ಲಿ ಏನು ದೋಷ ಇದೆ ಆ ದೋಷವನ್ನ ಕಂಡುಹಿಡಿದು ಆ ದೋಷವನ್ನು ಪರಿಹಾರ ಮಾಡಿದ್ರೆ ಅವರಿಗೆ ಏನು ಮನಸ್ಸಿನಲ್ಲಿ ಏನ್ ಚಿಂತೆ ಇರುತ್ತೆ ಆ ಚಿಂತೆಗೆ ವಿರುದ್ಧ ಹೋರಾಡುವ ಧೈರ್ಯ ಅವರಿಗೆ ಬಂದ್ಬಿಡುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಒಬ್ಬ ಒಳ್ಳೆ ಶಾಸ್ತ್ರೀಯ ಸಲಹೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಈ ಎಲ್ಲಾ ರೀತಿಯ ಏನು ಅವಘಟನೆಗಳು ನಡೀತವೆ ಅವನ್ನ ತಪ್ಪಿಸಬಹುದಾ ಅಂದ್ರೆ ಹೌದು, ತಪ್ಪಿಸಬಹುದು. ಭಗವಂತನ ಅನುಗ್ರಹದಿಂದ ಮಾತ್ರ. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತೇನೆ, ಯಾರಾದ್ರೂ ವಾಮಾಚಾರ ತೊಂದರೆ ಒಳಪಟ್ಟಿದ್ರೆ, ದುಷ್ಟಗ್ರಹಗಳ ಪ್ರಯೋಗ ಆಗಿದ್ರೆ, ಆತ್ಮಗಳ ಪ್ರಯೋಗ ಆಗಿದ್ರೆ ನಮಗೆ ಕರೆ ಮಾಡಿ, ನಾವು ತಿಳಿಸ್ತೇವೆ ಅದರಿಂದ ಹೊರಗೆ ಬರೋದು ಹೇಗೆ. ಏನ್ ಖರ್ಚು ಮಾಡಿ ಸಾಕಾಗ್ಬಿಟ್ಟಿದ್ದಾರೆ, ಲಕ್ಷಗಟ್ಲೆ ಖರ್ಚು ಮಾಡಿ ಸಾಕಾಗಿದ್ದಾರೆ ಈ ಮಾಟ ಮಂತ್ರ ನಿವಾರಣೆ ಮಾಡ್ಲಿಕ್ಕೆ. ತೆಗ್ಸಿದ್ದೇವೆ ಅಲ್ಲಿ ತೆಗ್ಸಿದ್ದೇವೆ ಅಂತಾರಲ್ಲ, ಯಾವುದೂ ನಿವಾರಣೆ ಆಗಿಲ್ಲ ಅಂದ್ರೆ ಕೂಡ ನಮಗೆ ಕರೆ ಮಾಡಿ, ನಾವು ತಿಳಿಸ್ತೇವೆ ಹೇಗೆ ಖರ್ಚೇ ಇಲ್ಲದಂತೆ ನಿಮ್ಮ ಮನೆಯಲ್ಲೇ ನೀವು ಯಾವ ಮಂತ್ರಗಳನ್ನು ಧ್ಯಾನ ಮಾಡಿದ್ರೆ ಶಕ್ತಿ ಬರುತ್ತೆ, ಯಾವ ದೇವಾಲಯಗಳಿಗೆ ಹೋದ್ರೆ ಈ ವಾಮಾಚಾರ ತಗ್ಗುತ್ತೆ ಅನ್ನೋದು ಎಲ್ಲವನ್ನೂ ತಿಳಿಸುತ್ತೇವೆ. ಮತ್ತು ವಿಶೇಷ ಶಕ್ತಿಯ ಮಂತ್ರಗಳನ್ನು ಮತ್ತು ದೇವಾಲಯಗಳನ್ನ ನಾವು ರಿಸರ್ಚ್ ಮಾಡಿದ್ದೇವೆ. ಆ ದೇವಾಲಯಗಳಿಗೆ ಹೋಗಿ ಬಂದ್ರೆ ನಿಮಗೂ ಕೂಡ ಒಳ್ಳೆಯದಾಗ್ತದೆ. ಜಾತಕದಲ್ಲಿ ಏನು ಶಕ್ತಿ ಇದೆ ಅಂತ ತಿಳ್ಕೊಬೇಕಂದ್ರೆ, ಅಥವಾ ಏನು ಶಕ್ತಿ ಕಡಿಮೆ ಆಗಿದೆ ಯಾವ ಗ್ರಹದ್ದು ಅಂತ ತಿಳ್ಕೊಬೇಕಾದ್ರೆ ನಮಗೆ ಕರೆ ಮಾಡಿ, ನಾವು ನಿಮಗೆ ಸಲಹೆ ನೀಡ್ತೇವೆ. ಶುಭವಾಗಲಿ.